ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅವುಗಳ ಪೂರ್ಣ ಹೆಸರು ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರಪ್ಪ ಅಂತಂದರೆ ಯಾವುದಾದ್ರೂ ಒಂದು ILO ಅನ್ನುವಂಥದ್ದು ಅಥವಾ ಈ ರೀತಿ ಅಥವಾ ಮತ್ತು ಯುನೆಸ್ಕೋ ಅನ್ನುವಂಥದ್ದು ಕೇಳಿಬಿಟ್ಟು ಅದರ ಒಂದು ಫುಲ್ ಫಾರ್ಮ್ ಕೇಳ್ತಾರೆ ಅನ್ನುವಂಥದ್ದು, ಮತ್ತು ಅದರ ಒಂದು ಸ್ಥಾಪನೆ ಯಾವಾಗ, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಅದರ ಈಗಿನ ಅಧ್ಯಕ್ಷರು ಯಾರದಾರೆ, ಈ ರೀತಿ ಇರುವಂಥ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವವಿದೆ. ಆದ್ದರಿಂದ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪೂರ್ಣ ಹೆಸರು, ಅವುಗಳ ಕೇಂದ್ರ ಕಚೇರಿ ಮತ್ತು ಪ್ರಸ್ತುತ ಅದರ ಮುಖ್ಯಸ್ಥರು ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅನ್ನುವಂಥದ್ದು. ಮೊದಲನೇ ಬಾರಿಗೆ UN ಅನ್ನುವಂಥದ್ದು, ಇದನ್ನು ನಾವು ಯುನೈಟೆಡ್ ನೇಷನ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂತಂದರೆ ಅಮೇರಿಕಾ ದೇಶದ ಒಂದು ನ್ಯೂಯಾರ್ಕ್ ಸಿಟಿಯಲ್ಲಿ UN ವಿಶ್ವಸಂಸ್ಥೆಯ ಒಂದು ಕೇಂದ್ರ ಕಚೇರಿಯನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಿದ್ದಾರಪ್ಪ ಅಂದರೆ ಆಂಟೋನಿಯೋ ಗುಟೆರಸ್ ಎನ್ನುವಂಥ ಒಬ್ಬ ವ್ಯಕ್ತಿ UN ಅಂದರೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಮುಖ್ಯಸ್ಥರಾಗಿದ್ದಾರೆ ಅನ್ನುವಂಥದ್ದು. ಎರಡನೇದಾಗಿ WHO ಅನ್ನುವಂಥದ್ದು, ಯಾವುದು WHO ಅನ್ನುವಂಥದ್ದು, ಇದರ ಒಂದು ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅನ್ನುವಂಥದ್ದು, ವಿಶ್ವ ಆರೋಗ್ಯ ಸಂಸ್ಥೆ. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂತಂದರೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಬರುವಂತಹ ಜಿನೆವಾ ಎನ್ನುವಂಥ ಒಂದು ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಾದರಪ್ಪ ಅಂದರೆ ಟೆಡ್ರೋಸ್ ಅದಾನೋಮ್ ಎನ್ನುವಂಥ ಒಬ್ಬ ವ್ಯಕ್ತಿ WHO ಪ್ರಮುಖ ಈಗಿನ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್ ಮುಂದಿನ ಒಂದು ವಿಶ್ವಸಂಸ್ಥೆಯಲ್ಲಿ ಬರುವಂಥ ಮತ್ತೊಂದು ಅಂಗಸಂಸ್ಥೆ ಯಾವುದಪ್ಪ ಅಂದರೆ IMF ಅಂತ ಹೇಳ್ತೀವಿ ನಾವು. IMFನ ಒಂದು ಪೂರ್ಣ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವಂಥದ್ದು. ನೋಡಿರಿ, ಫುಲ್ ಫಾರ್ಮ್ ಕೇಳುವಂತಹ ಸಂಭವ ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು. ಪ್ರಮುಖ ಕಳೆದ ಒಂದು ಹಿಂದಿನ ಒಂದು ಸಾಲಿನಲ್ಲಿ ಅನೇಕ ಎಕ್ಸಾಮ್ಗಳಲ್ಲಿ ಇವುಗಳ ಫುಲ್ ಫಾರ್ಮ್ಗಳು ಕೂಡ ಇಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು. ಇದರ ಒಂದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ವಾಷಿಂಗ್ಟನ್ DC ಅನ್ನುವಂಥದ್ದು. ಇದು ಅಮೆರಿಕ ದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಇದರ ಒಂದು ಪ್ರಸ್ತುತ ಈಗಿನ ಮುಖ್ಯಸ್ಥರು ಯಾರಿದ್ದಾರಪ್ಪ ಅಂದರೆ ಕ್ರಿಸ್ಟಾಲಿನಾ ಜಾರ್ಜಿವಾ ಎನ್ನುವಂಥ ಒಬ್ಬ ಮಹಿಳೆ IMFನ ಈಗಿನ ಒಬ್ಬ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್ ಮತ್ತೊಂದು ಏನಪ್ಪ ಅಂದರೆ ವರ್ಲ್ಡ್ ಬ್ಯಾಂಕ್ ಅನ್ನುವಂಥ WB, ನಮ್ಗೆ ಆಲ್ರೆಡಿ ಗೊತ್ತು, 2 ಅಕ್ಷರ ಇದೆ, ವರ್ಲ್ಡ್ ಬ್ಯಾಂಕ್. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂತಂದರೆ ವಾಷಿಂಗ್ಟನ್ DC ಅನ್ನುವಂಥ. ಇದರ ಒಂದು ಈಗಿನ ಒಂದು ಮುಖ್ಯಸ್ಥರು ಯಾರಿದ್ದಾರಪ್ಪ ಅಜಯ್ ಬಂಗಾ ಎನ್ನುವಂಥ ಒಬ್ಬ ವ್ಯಕ್ತಿ ಈಗಿನ ಇದರ ಮುಖ್ಯಸ್ಥರು. ನಾವು ಹೆಂಗೆ ನೆನ್ಪಿಟ್ಕೊಳ್ಬೇಕಪ್ಪ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಹಣಕಾಸು ಸಂಬಂಧಪಟ್ಟ ಹಾಗೆ ಬಂತಪ್ಪ ಅಂದರೆ ಎರಡೂ ನಾವು ಎಲ್ಲಿ ಇಟ್ಕೋಬೇಕದು ವಾಷಿಂಗ್ಟನ್ DC ಅನ್ನುವಂಥದ್ದು. ಅಂದರೆ ಅಮೆರಿಕ ದೇಶದವರನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು, ಹಣಕಾಸಿನಲ್ಲಿ ಸ್ಟ್ರಾಂಗ್ ಇದ್ದಾರೆ ಅನ್ನುವಂಥದ್ದು. ಆ ಒಂದು ಕಾರಣದಿಂದ ಎರಡು ಏನು ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವರ್ಲ್ಡ್ ಬ್ಯಾಂಕ್ ಎರಡು ಎಲ್ಲಿದವಪ್ಪ ಅಂದರೆ ಅದು ವಾಷಿಂಗ್ಟನ್ DC ಅನ್ನುವಂಥದ್ರಲ್ಲಿ. ನೆಕ್ಸ್ಟ್ ಮುಂದಿನ ಒಂದು ಅಂಗಸಂಸ್ಥೆ WTO ಅನ್ನುವಂಥದ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅನ್ನುವಂಥದ್ದು. ಇದನ್ನು ನಾವು ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ನಾವಿಲ್ಲಿ ಕರಿತೀವಿ. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂತಂದರೆ ಜಿನೆವಾ ದೇಶದ ಜಿನೆವಾ ಎನ್ನುವಂಥ ನಗರದಲ್ಲಿ. ಯಾವುದಪ್ಪ ಅಂತಂದರೆ ಅದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಬರುವಂಥದ್ದು. ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಿಗಿದಾರಪ್ಪ ಅಂದರೆ ನೋಜಿ ಒಕೊಂಜೋ ಇವೆಲಾ ಎನ್ನುವಂಥ ಒಬ್ಬ ವ್ಯಕ್ತಿ ಈಗಿನ ಇದರ ಮುಖ್ಯಸ್ಥರಾಗಿದೆ. ಇದು ಕೂಡ ಭಾಳಷ್ಟು ಸಾರಿ ಕೇಳಿದ್ದಾರೆ ನೋಡಿರಿ, WTOನ ಫುಲ್ ಫಾರ್ಮ್ ಏನು ಅನ್ನುವಂಥದ್ದು. ಈ ಫುಲ್ ಫಾರ್ಮ್ಗೂ ಕೂಡ ನೀವೇನು ಮಾಡಿ ಒಂದು ಕಡೆ ನೋಟ್ ಮಾಡ್ತಾ ಹೋಗಿ ನೋಡಿ. ನೆಕ್ಸ್ಟ್ ಒಂದು ಮುಂದಿನ ಪ್ರಶ್ನೆ ಯುನೆಸ್ಕೋ ಅನ್ನುವಂಥದ್ದು, ಇದು ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದಪ್ಪ ಅಂತಂದರೆ ಯುನೆಸ್ಕೋ ಅನ್ನುವಂಥದ್ದು. ಯುನೆಸ್ಕೋ ಒಂದು ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಎನ್ನುವಂಥ ಒಂದು ನಗರದಲ್ಲಿ. ಇದರ ಒಂದು ಈಗಿನ ಪ್ರಮುಖ ಮುಖ್ಯಸ್ಥರು ಯಾರಿಗಿದಾರಪ್ಪ ಅಂದರೆ ಆಡ್ರೋ ಅಜೌಲೆ ಎನ್ನುವಂಥ ಒಬ್ಬ ವ್ಯಕ್ತಿ ಈಗಿನ ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ. ಇವು ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕು ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಅಂಗಸಂಸ್ಥೆ ಯಾವುದಪ್ಪ ಅಂದರೆ ಯುನಿಸೆಫ್ ಅನ್ನುವಂಥದ್ದು. ಯುನಿಸೆಫ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅನ್ನುವಂಥದ್ದು, ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ ನಾವು. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು, ಯಾವುದಪ್ಪ ಇಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ನ್ಯೂಯಾರ್ಕ್, ಅಮೆರಿಕ ದೇಶದಲ್ಲಿ ಬರುವಂತಹ ನ್ಯೂಯಾರ್ಕ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ನಾವಿಲ್ಲಿ ಕಾಣ್ತೀವಿ. ಮತ್ತು ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಾಗಿದ್ದಾರಪ್ಪ ಅಂದರೆ ಕ್ಯಾಥರಿನ್ ರಸೆಲ್ ಎನ್ನುವಂಥ ವ್ಯಕ್ತಿ ಈಗಿನ ಇದರ ಒಂದು
ಮುಖ್ಯಸ್ಥರಾಗಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಪ್ರಮುಖ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ನ್ಯಾಟೋ ಅನ್ನುವಂಥದ್ದು. ಇದರ ಒಂದು ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಬ್ರಸೆಲ್ಸ್ನಲ್ಲಿ, ಬೆಲ್ಜಿಯಂ ದೇಶದ ಬರುವಂತಹ ಬೆಲ್ಜಿಯಂ ಅನ್ನುವಂಥ ಸಿಟಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಾಣ್ತೀವಿ. ಮಾರ್ಕ್ ರಟ್ಟೆ ಅನ್ನುವಂಥ ಒಬ್ಬ ವ್ಯಕ್ತಿ ಈಗಿನ ಇದರ ಮುಖ್ಯಸ್ಥರಾಗಿದ್ದಾರೆ ನೋಡಿ. ನೆಕ್ಸ್ಟ್ ಮತ್ತೊಂದು ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ADB ಅನ್ನುವಂಥದ್ದು. ಇದರ ADBನ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂಥದ್ದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಮನಿಲಾ, ಫಿಲಿಪೈನ್ಸ್ ದೇಶದಲ್ಲಿ ಕಂಡುಬರುವಂತಹ ನಗರ ಆದಂಥ ಮನಿಲಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವಿಲ್ಲಿ ಕಾಣ್ತೀವಿ ನೋಡಿ. ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಾದಾರಪ್ಪ ಅಂದರೆ ಮಾತ್ಸಗು ಅಸಕಾವಾ ಅನ್ನುವಂಥ, ಇದು ಕೂಡ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇವೆಲ್ಲವೂ ಕೂಡ ಪರೀಕ್ಷೆಗಳಲ್ಲಿ ಕೇಳಲ್ಪಡುವಂತಹ, ನಿರೀಕ್ಷೆ ಮಾಡುವಂತಹ ಪ್ರಮುಖ ಸಂಸ್ಥೆಗಳು, ಅದರ ಫುಲ್ ಫಾರ್ಮ್ ಮತ್ತು ಕೇಂದ್ರ ಕಚೇರಿ ನಾವಿಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಇನ್ನೊಂದು IAEA ಅನ್ನುವಂಥದ್ದು ಅಂದರೆ ಇಂಟರ್ನ್ಯಾಷನಲ್ ಆಟೋಮೆಟಿಕ್ ಎನರ್ಜಿ ಏಜೆನ್ಸಿ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿ ಅಂತಂದರೆ ವಿಯೆನ್ನಾದಲ್ಲಿ, ಆಸ್ಟ್ರಿಯಾ ದೇಶದ ಬರುವಂತಹ ವಿಯೆನ್ನಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ನಾವು ನೋಡ್ತೀವಿ. ಇದರ ಒಂದು ಈಗಿನ ಮುಖ್ಯಸ್ಥರು ರಾಫೆಲ್ ಗ್ರೊಸ್ಸಿ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಇಂಟರ್ಪೋಲ್ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಂಟರ್ಪೋಲ್ ಅನ್ನುವಂಥ ಸಂಸ್ಥೆ. ಇದರ ಒಂದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್. ಇಂಟರ್ಪೋಲ್ನ ಒಂದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಅನ್ನುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಲಿಯಾನ್, ಅಂದರೆ ಫ್ರಾನ್ಸ್ ದೇಶದಲ್ಲಿ ಬರುವಂತಹ ಲಿಯಾನ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವಿಲ್ಲಿ ಕಾಣ್ತೀವಿ. ಇದರ ಒಂದು ಈಗಿನ ಮುಖ್ಯಸ್ಥರು ಯಾರಾದಾರಪ್ಪ ಅಂದರೆ ವಾಲ್ಡೇಸಿ ಉರ್ಕಿಜಾ ಎನ್ನುವ ವ್ಯಕ್ತಿ ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು ಸಾರ್ಕ್. ಇದು ನಾವು ನೆನಪಿಟ್ಕೊಳ್ಳೇಬೇಕು, ಯಾಕಪ್ಪ ಅಂದರೆ ಇದು ನಮಗೆ ಸಂಬಂಧಪಟ್ಟಿರುವಂಥದ್ದು, ಹೆಚ್ಚು ಬಾರಿ ಕೇಳಿದ್ದಾರೆ ಕೂಡ ನೋಡಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅನ್ನುವಂಥದ್ದು. ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕಾರ್ಪೊರೇಷನ್ ಅನ್ನುವಂಥದ್ದು. ಇದು ಯಾವಾಗ ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ಕಠ್ಮಂಡ್ನಲ್ಲಿ, ಅಂದರೆ ನೇಪಾಳದ ಒಂದು ರಾಜಧಾನಿಯಾದಂಥ ಕಠ್ಮಂಡ್ನಲ್ಲಿ ಸೌತ್ ಏಷ್ಯನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತ ಹೇಳ್ತೀವಿ ನಾವು. ದಕ್ಷಿಣ ಏಷ್ಯಾ ಸಹಕಾರ ಸಂಘ ಪ್ರಾದೇಶಿಕ ಸಹಕಾರ ಸಂಘ ಅನ್ನುವಂಥದ್ದು ಎಲ್ಲಿ ಕಾಣ್ತೀವಿ ಅಂದರೆ ನೇಪಾಳನಲ್ಲಿ. ಇದರ ಒಂದು ಈಗಿನ ಮುಖ್ಯಸ್ಥ ಯಾರಾಗಿದ್ದಾರಪ್ಪ ಅಂದರೆ ಗೋಲಾಮ್ ಸರ್ವಾರ್ ಎನ್ನುವಂಥ ಒಬ್ಬ ವ್ಯಕ್ತಿ ಇದರ ಒಂದು ಈಗಿನ ಮುಖ್ಯಸ್ಥರಾಗಿದ್ದಾರೆ ಅನ್ನುವಂಥದ್ದು. ನೋಡ್ರಿ, ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಪ್ರಮುಖ ಒಂದು ಟ್ರಿಕ್ಸ್ ಏನಿದೆಯಪ್ಪ ಅಂದರೆ ಜಿನಿವಾ ನಗರದಲ್ಲಿ ನಾವೇನೇನು ಕಾಣ್ತೀವಪ್ಪ ಅಂದರೆ ಹೆಲ್ತು, ಟ್ರೇಡು ಮತ್ತು ಲೇಬರು ಮತ್ತು ರೆಡ್ ಕ್ರಾಸ್ ಸಂಬಂಧಿಸಿದಂಥ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ಹೆಚ್ಚಾಗಿ ಜಿನೆವಾದಲ್ಲಿ ಇವೆ ಅನ್ನುವಂಥದ್ದು. ಉದಾಹರಣೆಗೆ WHO, WTO, ILO ಅನ್ನುವಂಥದ್ದು. ವಾಷಿಂಗ್ಟನ್ ಡಿಸಿನಲ್ಲಿ ಹಣಕಾಸು, ನಾನು ಆವಾಗಲೇ ಹೇಳಿದೆ ನೋಡಿ, ಹಣಕಾಸು ಮತ್ತು ಬ್ಯಾಂಕಿಗೆ ಸಂಬಂಧಿಸಿದಂಥ ಸಂಸ್ಥೆಗಳು ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ವಾಷಿಂಗ್ಟನ್ DC ಅನ್ನುವಂಥದ್ದು. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಮತ್ತು ಅದರ ಒಂದು ಮಕ್ಕಳ ನಿಧಿ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಆ ಒಂದು ಸಂಸ್ಥೆಗಳು ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ. ಇಷ್ಟಾಗಿತ್ತು ಇಂದಿನ ಒಂದು ತರಗತಿಯ ಪ್ರಮುಖ ಸಂಸ್ಥೆಗಳು ಮತ್ತು ಅದರ ಫುಲ್ ಫಾರ್ಮ್ ಮತ್ತು ಕೇಂದ್ರ ಕಚೇರಿ ಹಾಗೂ ಅದರ ಒಂದು ಈಗಿನ ಮುಖ್ಯಸ್ಥರು ಅನ್ನುವಂಥದ್ದು. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.